ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಒಂದು ಅದ್ಭುತವಾದ ಸ್ನ್ಯಾಕ್ಸನ್ನು ಮಾಡೋಣ. ಬೇಕಾಗುವ ಪದಾರ್ಥಗಳು: ಕ್ಯಾಪ್ಸಿಕಮ್ 1 ಚೆನ್ನಾಗಿ ತೊಳೆದು ಉದ್ದವಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು 1 ಬಟ್ಟಲು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ, ಆಗ ಇದು ಒಳಿತು. ಅಕ್ಕಿ ಹಿಟ್ಟು 3 ಟೇಬಲ್ ಸ್ಪೂನ್. ಅಚ್ಚ ಖಾರದ ಪುಡಿ ಸ್ವಲ್ಪ. ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಅಡುಗೆ ಎಣ್ಣೆ, ಬೋಂಡ ಕರಿಯಲು, ಅಜವಾನ ಸ್ವಲ್ಪ, ಅಡುಗೆ ಸೋಡಾ ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ಸಿಕಮ್ ಬೋಂಡ ಒಂದು ರುಚಿಕರ ಕ್ರಿಸ್ಪಿ ಸ್ನ್ಯಾಕ್ಸ್. ಒಂದು ಬಟ್ಟಲಿಗೆ ಕಡಲೆ ಹಿಟ್ಟನ್ನು ಹಾಕಿ. ಬೋಂಡ ಡಿಫರೆಂಟ್ ಶೇಪ್ ಇದೆ. ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅಜವಾನ, ಅಚ್ಚ ಖಾರದ ಪುಡಿ ತಮಗೆ ಬೇಕಾದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಸೌಟಿನಿಂದ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬೋಂಡಕ್ಕೆ ಪೇಸ್ಟನ್ನು ತಯಾರಿಸ್ಕೋಬೇಕು. ತುಂಬ ದಪ್ಪವಾಗಿಯೂ ಇರಬಾರದು, ತುಂಬ ತೆಳುವಾಗಿಯೂ ಇರಬಾರದು. ಒಂದು ಹೊಸ ರೀತಿಯ ಬೋಂಡವನ್ನು ಟ್ರೈ ಮಾಡಿದ್ದೀನಿ. ರುಚಿ ತುಂಬ ಅದ್ಭುತ ಆಗಿದೆ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಬೋಂಡ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ 1 ಚಮಚ ಎಣ್ಣೆಯನ್ನು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ, ಉದ್ದವಾಗಿ ಕತ್ತರಿಸಿದ ಕ್ಯಾಪ್ಸಿಕಮ್ ಹೋಳುಗಳನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಅದ್ದಿ ಒಂದೊಂದಾಗಿ ಬಿಸಿಯಾದ ಎಣ್ಣೆಗೆ ಹಾಕಿ ಚೆನ್ನಾಗಿ ಎರಡೂ ಕಡೆ ಬೇಯಿಸಿ. ಬೋಂಡದ ಘಮ ವಾಸನೆ ಬರ್ತಾ ಇದೆ. ಬೆಂದ ಬೋಂಡಗಳನ್ನು ಹೊರತೆಗೆದೀನಿ. ಈಗ ರುಚಿಕರವಾದ ಅದ್ಭುತವಾದ ಹೊಸ ರುಚಿಯ ಕ್ಯಾಪ್ಸಿಕಮ್ ಬೋಂಡ ಸವಿಯಲು ಸಿದ್ಧ ಆಗಿದೆ. ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ. ಥ್ಯಾಂಕ್ ಯು.